ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು ವ್ಯವಹಾರ ಅಧ್ಯಯನ ಮೊದಲನೇ ಪಾಠದ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದ್ದು ದಕ್ಷತೆ. ದಕ್ಷತೆ ಅಂತಂದ್ರೆ ಒಂದು ಕೆಲಸವನ್ನ ಕಡಿಮೆ ವೆಚ್ಚದಿಂದ ಮತ್ತು ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸುವುದಕ್ಕೆ ನಾವು ದಕ್ಷತೆ ಅಂತ ಕರಿತೀವಿ. ಪರಿಣಾಮಕಾರಿತ್ವ ಅಂತಂದ್ರೆ ಕೆಲಸವನ್ನ ಮೂಲತಃ ಕೊಟ್ಟಿರುವ ಕೆಲಸವನ್ನ ಮುಗಿಸುವುದು. ನಿರ್ವಹಣೆ ಯಾವ್ದಾರೊಂದು ಆಯಾಮ, ಇವು ಪರಿಸರದ ಆಯಾಮಗಳಲ್ಲ. ಸೊ ಇಲ್ಲಿ ನಾವು ನಿರ್ವಹಣದ ಆಯಾಮಗಳನ್ನ ಅಂತೇಳಿ ತಿಳ್ಕೊಬೇಕು. ಯಾವುವು? ಕೆಲಸ, ವ್ಯಕ್ತಿ ಮತ್ತು ಕಾರ್ಯಾಚರಣೆಯ ನಿರ್ವಹಣೆ 3 ಅಲ್ಲಿ ಬರ್ತಾವೆ. ಇನ್ನೊಂದು ನಿರ್ವಹಣೆ ಯಾವುದಾದ್ರೊಂದು ಸಾಮಾಜಿಕ ಉದ್ದೇಶಗಳನ್ನ ತಿಳಿಸಿ. ಸಾಮಾಜಿಕ ಅಂತಂದ್ರೆ ಪರಿಸರ ಸ್ನೇಹಿ ವಿಧಾನಗಳನ್ನ ಬಳಸುವುದು. ನಿರ್ವಹಣೆ ಯಾವುದಾದ್ರೊಂದು ವೈಯಕ್ತಿಕ ಉದ್ದೇಶವನ್ನ ತಿಳಿಸಿ. ವೈಯಕ್ತಿಕ ಉದ್ದೇಶ ಅಂತಂದ್ರೆ ಸ್ಪರ್ಧಾತ್ಮಕ ಸಂಬಳ. ನಿರ್ವಹಣೆ ಯಾವ್ದಾರೊಂದು ಸಂಘಟನಾತ್ಮಕ ಉದ್ದೇಶವನ್ನ ತಿಳಿಸಿ. ಸಂಘಟನಾತ್ಮಕ ಉದ್ದೇಶ ಅಂತಂದ್ರೆ 3 ಅದಾವ: ಅಸ್ತಿತ್ವ, ಬೆಳವಣಿಗೆ ಮತ್ತು ಲಾಭ ಅಂತೇಳಿ. ಉನ್ನತ ಹಂತಕ್ಕೆ ಉದಾಹರಣೆ ಕೊಡ್ರಿ ಅಂತಂದ್ರೆ ಅಧ್ಯಕ್ಷ, ಮುಖ್ಯ ಹಣಕಾಸು ಅಧಿಕಾರಿ, ಹಿಂಗ್ ಬರ್ತಾವ. ಮಧ್ಯಮ ಹಂತಕ್ಕೆ ಉದಾಹರಣೆ ಕೊಡ್ರಿ ಅಂತಂದ್ರೆ ವಿಭಾಗದ ಮುಖ್ಯಸ್ಥರು, ವ್ಯವಸ್ಥಾಪಕರು. ಇನ್ನ ಕೆಳ ಹಂತಕ್ಕೆ ಕೊಡುದಂತಂದ್ರೆ ಫೋರ್ಮ್ಯಾನ್ಗಳು, ಕಾರ್ಮಿಕರು, ಮೇಲ್ವಿಚಾರಕರು, ಹಿಂಗ್ ಬರ್ತಾವ. ಇನ್ನೊಂದು, ನಿರ್ವಹಣೆಯು ಗುರಿ ಆಧಾರಿತ ಪ್ರಕ್ರಿಯೆ ಎಂದು ಏಕೆ ಪರಿಗಣಿಸಲಾಗುತ್ತದೆ? ಅಂದ್ರೆ ಒಂದು ಸಂಘಟನೆಯು ಮೂಲಭೂತ ಗುರಿಗಳನ್ನು ಹೊಂದಿದ್ದು ಅವುಗಳೇ ಅದರ ಅಸ್ತಿತ್ವಕ್ಕೆ ಮೂಲಭೂತ ಕಾರಣ. ಹಿಂಗಾಗಿ ಅವುಗಳನ್ನ ಈಡೇರಿಸ್ಕೋಸ್ಕರ ಕೆಲಸ ಮಾಡ್ತೈತಿ. ಹಿಂಗಾಗಿ ಗುರಿ ಆಧಾರಿತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ನಿರ್ವಹಣೆಯನ್ನು ನಿರಂತರ ಪ್ರಕ್ರಿಯೆ ಎಂದು ಪರಿಗಣಿಸಲು ಒಂದು ಕಾರಣವನ್ನ ತಿಳಿಸಿ. ಅಂದ್ರ ನಿರ್ವಹಣೆಯನ್ನ ನಾವು ನಿರಂತರ ಸರಣಿ ಕಾರ್ಯ, ಯೋಜಿಸುವಿಕೆಯಿಂದ ನಿಯಂತ್ರಿಸುವಿಕೆವರೆಗೆ ನಿರಂತರವಾಗಿ ನಡೀತೈತಿ. ಹಿಂಗಾಗಿ ನಿರಂತರ ಪ್ರಕ್ರಿಯೆ ಅಂತ ಹೇಳ್ಬೋದು. ಇನ್ನೊಂದು, ನಿರ್ವಹಣೆಯನ್ನು ಚಲನಶೀಲ ಕಾರ್ಯ ಎಂದು ಕರೆಯಲು ಕಾರಣ ನೀಡಿ. ಅಂತಂದ್ರೆ ವ್ಯವಹಾರದ ಪರಿಸರ ಯಾವತ್ತೂ ಕೂಡ ಚಲನಶೀಲ ಆಗಿರ್ತೈತಿ. ಅಂದ್ರೆ ವಾತಾವರಣ ಬದಲಾಗ್ತಿರ್ತೈತಿ. ಹಂಗಾಗಿ ಚಲನಶೀಲ ಕಾರ್ಯ. ಇನ್ನೊಂದು ಹಾರ್ಡ್ ಕ್ವಶನ್ ನೋಡ್ರಿ ಇಲ್ಲೇ. ಆಸ್ಪತ್ರೆಯಲ್ಲಿ ವೈದ್ಯರು, ದಾದಿಯರು ಮತ್ತು ಸಿಬ್ಬಂದಿ ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಇದು ನಿರ್ವಹಣೆ ಯಾವ ಗುಣಲಕ್ಷಣ? ಅಂದ್ರೆ ಬೇರೆ ಬೇರೆ ಎಲ್ಲಾ ವ್ಯಕ್ತಿಗಳು ಕೂಡ ನಾವೇನ್ ಮಾಡತ್ತೀವಿ? ನಿರ್ವಹಣೆ ಮಾಡೋದು. ಹಿಂಗಾಗಿ ಗುಂಪು ಚಟುವಟಿಕೆಯಾಗಿದೆ ಅಥವಾ ಗುಂಪು ಕಾರ್ಯ. ಇನ್ನೊಂದು, ದೊಡ್ಡ ಕಾರ್ಪೊರೇಟ್ ಕಂಪನಿಯ ಉತ್ತರ ವಿಭಾಗದ ವ್ಯವಸ್ಥಾಪಕಿಯಾಗಿ ರೀತು ಇವಳು ಸಂಘಟನೆಯಲ್ಲಿ ಯಾವ ಹಂತದಲ್ಲಿ ಕೆಲಸ ಮಾಡುತ್ತಾಳೆ? ಅಂದ್ರೆ ಉತ್ತರ ವಿಭಾಗ ಅಂತ ವಿಭಾಗದ ಮುಖ್ಯಸ್ಥರು. ಅಂದ್ರೆ ದ್ವಿತೀಯ ಹಂತ, ಅದನ್ನ 2ನೇ ಹಂತ, ಮಧ್ಯಮ ಹಂತ ಅಂತ ನಾವು ಅದನ್ನ ಕರೀಬಹುದು. ಇನ್ನೊಂದು, ವ್ಯವಹಾರದ ವಾತಾವರಣವು ಬದಲಾಗುತ್ತಿರುವಾಗ ನಿರ್ವಹಣೆಯ ಯಾವ ಲಕ್ಷಣವು ಸಂಘಟನೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ? ಅಂದ್ರೆ ಚಲನಶೀಲ ಸ್ವರೂಪ, ಚಲನಶೀಲ ಕಾರ್ಯವಾಗಿದೆ ಅಂತ ಹೇಳ್ತೇವೆ. ಇನ್ನೊಂದು, ಸರಿಯಾದ ಕೆಲಸಕ್ಕೆ ಸರಿಯಾದ ಜನರನ್ನು ಹುಡುಕುವುದು ಎಂದು ನಿರ್ವಹಣೆಯ ಯಾವ ಕಾರ್ಯ? ಅಂದ್ರೆ ಯೋಜಿಸುವಿಕೆನೋ, ಸಂಘಟಿಸುವಿಕೆನೋ, ಸಿಬ್ಬಂದಿ ನಿರ್ವಹಣೆ. ಇಲ್ಲಿ ಸಿಬ್ಬಂದಿ ನಿರ್ವಹಣೆ ಅನ್ನುವಂಥದ್ದು ಬರ್ತೈತಿ. ಇನ್ನೊಂದು, ಒಂದು ಪೆಟ್ರೋಲ್ ಬಂಕ್ ಅನ್ನು, ಒಂದು ಆಸ್ಪತ್ರೆಯನ್ನು ಅಥವಾ ಒಂದು ಶಾಲೆಯ ರೀತಿಯಲ್ಲಿ ನಿರ್ವಹಿಸುವ ಅವಶ್ಯಕತೆ ಇದ್ದು ಇದು ನಿರ್ವಹಣೆಯ ಯಾವ ಗುಣಲಕ್ಷಣವನ್ನ ಸೂಚಿಸುತ್ತದೆ ಅಂತಂದ್ರೆ ಇದು ಸರ್ವವ್ಯಾಪಕವಾಗಿದೆ ಅಂತ ಹೇಳ್ಬೋದು. ಇದೇ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ನಿರ್ವಹಣೆಯನ್ನ ನಾವು ಹೆರಾಲ್ಡ್ ಕೂಂಚ್ ಅನ್ನುವಂಥವ್ರ ಪ್ರಕಾರ ನಿರ್ವಹಣೆಯು ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾದ ಪರಿಸರವನ್ನ ವಿನ್ಯಾಸಗೊಳಿಸುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತೇವೆ. ಇನ್ನೊಂದು, ಸಮನ್ವಯತೆಯನ್ನ ವ್ಯಾಖ್ಯಾನಿಸಿ. ಸಮನ್ವಯತೆ ಅಂತಂತಂದ್ರೆ ಏನು? ಇಲ್ಲಿ ಮ್ಯಾಕ್ ಫರ್ಲ್ಯಾಂಡ್ ಅವರು ಹೇಳ್ಯಾರ, ಸಮನ್ವಯತೆ ಒಂದು ಪ್ರಕ್ರಿಯೆಯಾಗಿದ್ದು ತನ್ಮೂಲಕ ಒಬ್ಬ ಕಾರ್ಯನಿರ್ವಾಹಕನು ತನ್ನ ಅಧೀನರೊಳಗೆ ಗುಂಪು ಪ್ರಯತ್ನಗಳ ಒಂದು ಕ್ರಮಬದ್ಧವಾದ ಮಾದರಿಯನ್ನು ಅಭಿವೃದ್ಧಿಪಡಿಸಿ ಸಾಮಾನ್ಯ ಉದ್ದೇಶದ ಈಡೇರಿಕೆಯಲ್ಲಿ ಕ್ರಿಯೆಗೆ ಏಕತೆಯನ್ನ ಸಾಧಿಸುವುದು ಅಥವಾ ಗಳಿಸುವುದು ಅಂತ ಹೇಳ್ತಾವೆ. ಇನ್ನೊಂದು, ಸಮನ್ವಯತೆ ಯಾವುದಾದರೂ 2 ಗುಣಲಕ್ಷಣಗಳನ್ನ ತಿಳಿಸಿ ಅಂತ ಹೇಳ್ಯಾರ. ಅಂದ್ರೆ ಸಮನ್ವಯತೆ ಇದು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಇದು ಕ್ರಿಯೆಗೆ ಏಕತೆಯನ್ನ ಖಚಿತಪಡಿಸಿಕೊಳ್ಳುತ್ತದೆ. ಇದು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ ಅಂತ ಹೇಳ್ಬೋದು. ಇನ್ನೊಂದು, ನಿರ್ವಹಣೆ 2 ಸಂಘಟನಾತ್ಮಕ ಉದ್ದೇಶ. ಹಾಗೆ 1 ಮಾರ್ಕ್ಸ್ ನೋಡೇವಲ್ಲ, ಸಂಘಟನಾತ್ಮಕ ಉದ್ದೇಶ, ಅಸ್ತಿತ್ವ, ಲಾಭ ಮತ್ತು ಬೆಳವಣಿಗೆ. ಯಾವುದಾದ್ರೂ 2 ಪ್ರಾಮುಖ್ಯತೆಗಳು.
ಪ್ರಾಮುಖ್ಯತೆಗಳು ಅಂತಂದಾಗ ಗುಂಪು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ, ಚಲನಶೀಲ ಸಂಘಟನೆಯನ್ನು ಸೃಷ್ಟಿಸುತ್ತದೆ, ದಕ್ಷತೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ಇನ್ನೊಂದು, ನಿರ್ವಹಣೆ ಯಾವುದಾದರೂ ಎರಡು ಸಾಮಾಜಿಕ ಉದ್ದೇಶಗಳಂತಂದ್ರೆ ಗೊತ್ತು, ಪರಿಸರ ಸ್ನೇಹಿ ವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಅಥವಾ ಅಳವಡಿಕೆ ಮಾಡುವುದು, ಅಥವಾ ಉದ್ಯೋಗ ಅವಕಾಶಗಳನ್ನು ಈಡೇರಿಸುವುದು, ಸಮಾಜದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡುವುದು, ಈ ರೀತಿ ಸಾಮಾಜಿಕ ಉದ್ದೇಶಗಳನ್ನು ಬರೀಬಹುದು. ಸಮನ್ವಯತೆ ಮಹತ್ವ ಅಂತಂತಂದ್ರೆ ನಾವಿಲ್ಲಿ ಗಾತ್ರದಲ್ಲಿ ಬೆಳವಣಿಗೆ, ಕಾರ್ಯಾತ್ಮಕ ವಿಭಿನ್ನತೆ ಮತ್ತು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಹೇಗೆ? ಇದು ವ್ಯಕ್ತಿಗಳನ್ನ ನಿರ್ವಹಣೆ ಮಾಡ್ತೈತಿ, ಕಾರ್ಯಾಚರಣೆಗಳನ್ನು ನಿರ್ವಹಣೆ ಮಾಡ್ತೈತಿ, ಮತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತೈತಿ. ಹೀಗಾಗಿ ಬಹು ಆಯಾಮಗಳನ್ನ ಹೊಂದಿದೆ. ಇನ್ನೊಂದು, ನಿರ್ವಹಣೆಯು ಗುಂಪು ಚಟುವಟಿಕೆಯಾಗಿದೆ. ಏಕೆ? ಒಂದೆರಡು ಕಾರಣಗಳನ್ನ ಕೊಡ್ರಿ ಅಂತಂದ್ರೆ, ಇದು ಸಂಘಟನೆಯು ವಿಭಿನ್ನ ಅಗತ್ಯವುಳ್ಳ ವೈವಿಧ್ಯಮಯ ವ್ಯಕ್ತಿಗಳ ಒಂದು ಗುಂಪಾಗಿರ್ತೈತಿ. ಹೀಗಾಗಿ ಇನ್ನೊಂದು ಹೇಳ್ಬೋದು, ಸಂಘಟನೆಯನ್ನ ಸೇರಲು ಗುಂಪಿನ ಪ್ರತಿಯೊಬ್ಬ ಸದಸ್ಯನಿಗೂ ವಿಭಿನ್ನವಾದ ಉದ್ದೇಶ ಇರ್ತೈತಿ, ಅದಕ್ಕಿದು ಗುಂಪು ಚಟುವಟಿಕೆ. ಇನ್ನೊಂದು, ಉನ್ನತ ಹಂತಕ್ಕೆ ಉದಾಹರಣೆ ಕೊಡ್ರಿ ಅಂತಂದಾಗ ಅಧ್ಯಕ್ಷ, ಮುಖ್ಯ ಹಣಕಾಸು ಅಧಿಕಾರಿಗಳು ಮುಖ್ಯ ಅಧಿಕಾರಿಗಳಂತ ಬರ್ತಾರೆ. ಇನ್ನೊಂದು, ಮಧ್ಯಮ ಹಂತದ ನಿರ್ವಹಣೆಗೆ ಉದಾಹರಣೆ ಕೊಡ್ರಿ ಅಂತಂದ್ರೆ ಇಲ್ಲಿ ವಿಭಾಗದ ಮುಖ್ಯಸ್ಥರು, ಅಂದ್ರೆ ಉತ್ಪಾದನಾ ವ್ಯವಸ್ಥಾಪಕ, ಖರೀದಿ ವ್ಯವಸ್ಥಾಪಕ, ಈ ರೀತಿ ಬರ್ತಾರ. ಇನ್ನೊಂದು ಹಾಟ್ ಕ್ವಶನ್ ಇಲ್ಲಿ, ಕ್ರಿಕೆಟ್ ಪಂದ್ಯದಲ್ಲಿ ಆಟಗಾರನಿಗೆ ಪ್ರತಿಭೆ ಇರುತ್ತದೆ, ಆದರೆ ನಾಯಕನಿಲ್ಲದೆ, ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಇವ್ರ, ನಾಯಕನಿಲ್ಲದೆ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ನಿರ್ವಹಣೆ ಯಾವ ಕಾರ್ಯವನ್ನ ಸೂಚಿಸುತ್ತದೆ? ಕಾರ್ಯಗಳ 5, ಅದರೊಳಗೆ ಯಾವುದು ನಾಯಕತ್ವ ಎಲ್ಲಿ ಬರ್ತೈತಿ? ನಿರ್ದೇಶನದ ಮೂಲಾಂಶ. ಹಿಂಗಾಗಿ ನಿರ್ದೇಶಿಸುವಿಕೆ ಕಾರ್ಯವನ್ನ ಇದು ಹೇಳ್ತೈತಿ. ಇನ್ನೊಂದು, ಸ್ಪರ್ಧೆಯ ಕಾರಣದಿಂದ ಕಂಪನಿಯು ತನ್ನ ತಂತ್ರಗಳನ್ನು ಆಗಾಗ ಬದಲಾಯಿಸುತ್ತದೆ. ಇದು ನಿರ್ವಹಣೆ ಯಾವ ಗುಣಲಕ್ಷಣಗಳನ್ನ ಸೂಚಿಸುತ್ತದೆ? ಅಂದ್ರೆ ಚಲನಶೀಲ ಕಾರ್ಯವಾಗಿದೆ. ಅಂದ್ರೆ ಹೊರಗಿನ ಪರಿಸರಕ್ಕೆ ತಕ್ಕಂಗ ನಾವೇನ್ ಮಾಡಬೇಕು? ಆಗಾಗ ಬದಲಾವಣೆ ಆಗ್ತಿರ್ಬೇಕು. ಇನ್ನೊಂದು, ಒಬ್ಬ ವ್ಯವಸ್ಥಾಪಕರಾಗಿ ನೀವು ಸಂಘಟನೆಯಲ್ಲಿ ನೀವು ನಿರ್ವಹಣೆಯ ಯಾವ ಪರಸ್ಪರ ಸಂಬಂಧಿತ ಕಾರ್ಯಗಳನ್ನ ಅನ್ವಯಿಸುತ್ತೀರಿ? ಅವುಗಳಲ್ಲಿ ಯಾವುದಾದ್ರೂ 2 ಕಾರ್ಯಗಳನ್ನ ತಿಳಿಸಿ. ಅಂದ್ರೆ ನಿರ್ವಹಣೆಯ ಕಾರ್ಯಗಳನ್ನ ಕೇಳ್ಯಾರ ಅವರು, ಅಲ್ಲಿ ಅದರೊಳಗೆ 2 ಹೇಳುದು, ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ. ಇದರೊಳಗೆ 2 ನಾವು ಹೇಳಿದ್ರೆ ಸಾಕು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಯಾವತ್ತೂ ನಾವು ಮಾಡೋ ಕೆಲಸದಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಆಗ್ಲೇ ಅದು ಕಲೆ.